ನಮಸ್ಕಾರ. ಪಬ್ಲಿಕ್ ಟಿವಿಗೆ ಸ್ವಾಗತ. ಈ ಮಾತನ್ನ ಹೇಳಲಿಕ್ಕೆ 6 ತಿಂಗಳಿನಿಂದ ಕಾಯ್ತಾ ನಿಂತಿದ್ವಿ ನಾನು ನನ್ನ ಸಹೋದ್ಯೋಗಿಗಳು. ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ನಿಂತಿರುವಂತಹ ಈ ಟಿವಿಯ ಉದ್ಘಾಟನೆಗೋಸ್ಕರ ನೀವು ಕಾಯ್ತಾ ಇರೋ ನಿಮ್ಮೆಲ್ಲರಿಗೂ ನಾನು ಮೊದಲು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ನಿಮ್ಮೊಂದು ನಮಸ್ಕಾರವನ್ನು ಹಾಕ್ತೀನಿ. ನಿಮಗೆ ನಮಸ್ಕಾರವನ್ನು ಹಾಕ್ತಾ ತಲೆ ಬಗ್ಗಿಸ್ತೀವಿ ಹೊರತು ಇನ್ಯಾರಿಗೂ ತಲೆ ಬಗ್ಸಲ್ಲ ನಾವು ಅನ್ನೋ ಘೋಷವಾಕ್ಯದೊಂದಿಗೆ. ಯಾರ ಆಸ್ತಿಯೂ ಅಲ್ಲ ಇದು ನಿಮ್ಮ ಟಿವಿ. ಜನರಿಗಾಗಿ, ಜನರಿಗೋಸ್ಕರ ಆರಂಭಗೊಳ್ತಿರೋ ಪಬ್ಲಿಕ್ ಟಿವಿಯನ್ನ ಸ್ವಾಗತಿಸಿ ಕನ್ನಡಿಗರೇ. ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ, ವಚನವನ್ನ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ರಾಜ್ಯಕ್ಕೆ, ಈ ಭಾಷೆಗೆ, ನೆಲ ಜಲದ ವಿಚಾರ ಬಂದಾಗ ನಿಮ್ಮ ಜೊತೆ ನಿಂತು ನಾವು ಹೋರಾಟಕ್ಕೆ ಸಜ್ಜಾಗಿದ್ದೀವಿ. ನಮಗೆ ದಯಮಾಡಿ ದಾರಿ ತೋರಿಸಿ, ನಾವು ತಪ್ಪು ಮಾಡಿದ್ರೆ ತಿದ್ದಿ. ಕನ್ನಡ ಜಾಣ ನಮಸ್ಕಾರ. ಪಬ್ಲಿಕ್ ಟಿವಿ ಕಟ್ಟಿರೋದು ಯಾರಿಂದ? ರಾಕ್ಲೈನ್ ವೆಂಕಟೇಶ್ ನಾಯ್ಡು, ಮುನಿರತ್ನಂ ನಾಯ್ಡು, ಲಹರಿ ವೇಣು ನಾಯ್ಡು, ಈ 3 ಜನ ತೆಲುಗು ಬಿಡ್ಡಗಳು. ಇವರಿಗೆ ಆ ಕಾಲ ಅಂದರೆ ಇವತ್ತು ಮಾಜಿ ಬಡಬ್ರಾಹ್ಮಣ ರಂಗನಾಥ್ ಅವರ ಸಾರಿತಿದೆಲ್ಲ, ಇವತ್ತಲ್ಲ, 2017 ಬಡಬ್ರಾಹ್ಮಣ ರಂಗನಾಥ್. ಈ 3 ಜನ ಶೂದ್ರರು. ಆದರೆ ಪಬ್ಲಿಕ್ ಟಿವಿ ನಿಜವಾದ ಕಟ್ಟಿರೋದು ಸಂಜನಾ ಸಿಂಗ್ ಅನ್ನುವ ಹೆಣ್ಣು ಮಗಳ ಎಣದ ಮೇಲೆ, ಮತ್ತಿನ್ನೊಬ್ಳು ಲಕ್ಷ್ಮಿ ಎನ್ನುವ 2 ಹೆಣ್ಣು ಮಕ್ಕಳ ಎಣದ ಮೇಲೆ ಪಬ್ಲಿಕ್ ಟಿವಿ ಕಟ್ಟಿರೋದು. ಮತ್ತು ಸಾಮ್ರಾಟ್ ಅಶೋಕ್ ಅವರು, ಇವತ್ತಿನ ಹಾಲಿ ವಿರೋಧ ಪಕ್ಷ ನಾಯಕರು, ಆ ಕಾಲದಲ್ಲಿ ಸಾರಿಗೆ ಸಚಿವರಾದಂಥ ಆರ್ ಅಶೋಕು, ಇವತ್ತು ಪಬ್ಲಿಕ್ ಟಿವಿ BMTC ಯಶವಂತಪುರದ BMTC ಕಟ್ಟಡದಿರೋದಕ್ಕೂ ಏನಾರ ಬಾದರಾಯಣ ಸಂಬಂಧ ಇದೆಯಾ? ಸಾಮ್ರಾಟ್ ಅಂದರೆ ಬಿರುದು ಕೊಟ್ಟಿದ್ಯಾರು? ಅದು ಗುರುದಕ್ಷಿಣೆಯಾಗಿ ಏನು ಕೊಟ್ಟರು? ಸಂತೋಷ್ ಹೆಗಡೆ ಅವರು ಕಣ್ಣೀರು, ಮುನಿರತ್ನಂ ನಾಯ್ಡು ನೀನೇ ಅಂತೇಳಿ ಕಣ್ಣೀರು ಹಾಕ್ತಾರೆ. ಸಂತೋಷ್ ಹೆಗಡೆ ಅವರು ಹೆಂಗೆ ಪಬ್ಲಿಕ್ ಟಿವಿ ಉದ್ಘಾಟನೆ ಅವರೇ ಓದ್ಬಿಟ್ಟು ಉದ್ಘಾಟನೆ ಮಾಡ್ತಾರೆ. ಸುವರ್ಣ ಚಾನಲಲ್ಲಿ 2010ರಲ್ಲಿ ಇದೇ ಮುನಿರತ್ನಂ ನಾಯ್ಡು ವಿರುದ್ಧ ತಕ ಅಂತ ಕೆಂಡ ಕಾರ್ತಾ ಇದ್ದ ರಂಗನಾಥ್ 2 ವರ್ಷಕ್ಕೆ ಹೆಂಗೆ ಗಳಸ ಕಂಠಸೆ ಆದರು ಎಲ್ಲವನ್ನು ನಿಮಗೆ ನೋಡ್ತಾ ಹೋಗಿ. ಮತ್ತು ಇದ್ರ ನಡುವೆ ಭಾಳ ಪ್ರಮುಖವಾದ ಹೆಸರು NR ರಮೇಶಣ್ಣ. ಹೆಸರನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಅಷ್ಟೇ ಅಲ್ಲ, ಅಗ್ನಿ ಸೀದವ್ರು ಯಾಕೆ ಕೆಂಡ ಕಾರ್ತಾರೆ? ಇದೇ HR ರಂಗನಾಥ್ ವಿರುದ್ಧ ಅಗ್ನಿ ಸೀದವ್ರು ಯಾಕೆ ಕೆಂಡ ಕಾರ್ತಾರೆ? ರಂಗನಾಥ್ ಅವ್ರದೇ ಒಂದು ಮಾತಿದೆ ಅಲ್ವಾ, ಮೈಕ್ ಹತ್ರ ಏನು ಹೇಳ್ತಾರಲ್ಲ, ಇದು ಸುದ್ದಿ ಅಲ್ಲ, ಇದೆಲ್ಲ ಸುದ್ದಿ, ಹೇಳ್ದೆ ಇರೋದು ಸುದ್ದಿ ಅಂತ ಹೇಳ್ಬಿಟ್ಟು. ಪಬ್ಲಿಕ್ ಟಿವಿ ಕಟ್ಟಕ್ಕೆ ಏನಾರ ಶ್ರಮ ಪಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ವೀಕೆಂಡ್ ವಿತ್ ರಮೇಶ್ ಕುತ್ಕೊಂಡು, ಅದ ಸುದ್ದಿ, ನಿಜವಾದ ಸುದ್ದಿ. ಅದು ಹೇಳ್ದೇ ಇರೋದು ಇನ್ನೊಂದು ಸುದ್ದಿ ಇದೆಯಾ? ಯಾರಿಗೂ ಗೊತ್ತಿಲ್ಲದಿರೋ ಸುದ್ದಿ ಇದೆಯಾ? ನಿಜವಾಗ್ಲೂ ಸಹ ಮುನಿರತ್ನಂ ನಾಯ್ಡು ಅಲ್ಲಿ ಶೇರ್ ಇದೆಯಾ ಇಲ್ವಾ? ಮೂರ್ತವಾಗಿದೆಯೋ ಅಮೂರ್ತವಾಗಿದೆಯೋ? SM ಕೃಷ್ಣ ಅವರ ಕಿಚನ್ ಕ್ಯಾಬಿನೆಟ್ಟಲ್ಲಿ HR ರಂಗನಾಥ್ ಅವರು ಯಾವ ಪಾತ್ರೆನ ತೊಳಿತಾ ಇದ್ರು? ಮುನಿರತ್ನಂ ಅವರು ಒಕ್ಕಲಿಗರ ವಿರೋಧ ಅಂದರೆ ಒಕ್ಕಲಿಗರ ದೇಶದ್ರೋಹಿದ ಬಿಂಸಕ್ಕೆ ಹೋಗಿ ಒಂದು ಪಿಕ್ಚರ್ ತೆಗೆದುಕೊಂಡಿದ್ರಲ್ಲ, ಹುರಿಗೌಡ ನಂಜೇಗೌಡ ಅಂದರೆ ಒಕ್ಕಲಿಗರ ದೇಶದ್ರೋಹಿದ ಬಿಂಸಕ್ಕೆ ಹೋಗಿದ್ರಲ್ಲ. ಈ ಟೈಮಲ್ಲಿ ರಂಗನಾಥ್ ಮನಸ್ಥಿತಿ ಎಲ್ಲವೂ ಸಹ ಅತಿ ಶೀಘ್ರದಲ್ಲಿ ಕಾಯ್ತಾ ಹೋಗಿ ಒಂದೊಂದೇ ಅನಾವರಣಗೊಳಿಸ್ತಾ ಹೋಗ್ತೀನಿ. ನಡುವೆ ಭಾಳ ಪ್ರಮುಖವಾದ ಹೆಸರು NR ರಮೇಶಣ್ಣ, ಮರಿಬೇಡಿ. SM ಕೃಷ್ಣ ಮತ್ತು ಅಂಬಿಕಾ ಸೋನಿ ಅವರು, ಸಂತೋಷ್ ಹೆಗಡೆ ಅವರ ಕಣ್ಣೀರು, ಇದೇ ಮುನಿರತ್ನಂ ನಾಯ್ಡು ವಿರುದ್ಧ ತಿರುಗಿ ಬಿದ್ದಂಥ ರಂಗನಾಥ್ ಹೆಂಗೆ ಸ್ನೇಹಿತ ಆದರು, ಎಲ್ಲವನ್ನು ನೋಡೋಣ. ಇದೆಲ್ಲದಕ್ಕೂ ಸಹ ಬಲಿಯಾದಂಥ 2 ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ಸಂಜನಾ ಸಿಂಗ್, ಲಕ್ಷ್ಮಿ. ಮತ್ತು ಬೆಂಗಳೂರಿನ ಮೇಕ್ರಿ ಸರ್ಕಲ್ಲು ಸರ್ಕಾರಿ ಪಶುವೈದ್ಯ ಕಟ್ಟಡ ಇದು ನೆನ್ಪಿಟ್ಕೊಳ್ಳಿ. ನೀವು ಕೇಳ್ಬೋದು ಒಂದಕ್ಕೊಂದು ಯಾಕೆ ಸಂಬಂಧ ಇಲ್ಲ ಅಂತ. ಖಂಡಿತ ಸಂಬಂಧಗಳಿದೆ, ಒಂದಕ್ಕೊಂದು ಸಂಬಂಧಗಳಿದೆ. ಎಲ್ಲ ಪೋಣಿಸ್ತಾ ಹೋಗೋಣ, ನೋಡ್ತಾ ಇರಿ.